ಮಹಾಗಣಾಧಿಪತಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 14. ದೈವನಿಂದೆ ಅಪರಾಧ. ಸೃಷ್ಟಿಸ್ಥಿತಿಲಯಾಣಾಂಚ ಕಾರಣಂ ಹರಿಮತ್ಯಯಂ ಪುರಾಣ ಪುರುಷಂ ದೇವಂ ವಂದೇ ಜ್ಞಾನಾದಿಸಿದ್ಧಯೇ. ಶ್ರುತದೇವನು ವೈಶಾಖ ಮಹಿಮೆಯನ್ನು ಮುಂದುವರಿಸುತ್ತಾ, ಯಾರು ವೈಶಾಖದಲ್ಲಿ ಪ್ರಾತಃ ಸ್ನಾನ ಮಾಡಿ ಮಧುಸೂದನ ಪರಮಾತ್ಮನನ್ನು ಪೂಜಿಸುವವರೋ ಅವರು ಸಕಲ ಪಾಪಗಳಿಂದ ವಿಮುಕ್ತರಾಗುವರು. ಮಾಸ ನಿಯಾಮಕ ಪರಮಾತ್ಮನನ್ನು ಅವಹೇಳನ ಮಾಡುವವನು ಪಿಶಾಚ ಜನ್ಮ ತಾಳುವನು. ಈ ವಿಷಯದಲ್ಲೊಂದು ವ್ಯಾಖ್ಯಾನ ಹೀಗಿದೆ. ಗೋದಾವರಿ ತೀರದಲ್ಲಿ ಬ್ರಹ್ಮೇಶ್ವರವೆಂಬ ಕ್ಷೇತ್ರದಲ್ಲಿ ದೂರ್ವಾಸ ಮಹರ್ಷಿಗಳ 2 ಶಿಷ್ಯರು ವಾಸಿಸುತ್ತಿದ್ದರು. ಸತ್ಯನಿಷ್ಠ ಮತ್ತು ತಪೋನಿಷ್ಠ ಎಂಬ ಹೆಸರಿನ 2 ಸದಾ ವಿಷ್ಣು ಕಥೆಗಳನ್ನು ಪ್ರಚಾರ ಮಾಡುತ್ತಾ ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡಿಸುತ್ತಿದ್ದರು. ಅವರಿಗೆ ಇದೇ ತಪಸ್ಸಾಗಿತ್ತು. ಅವರು ಕಥಾ ಪ್ರವಚನದ ಮಧ್ಯೆ ತಮ್ಮ ಅಹ್ನಿಕಗಳನ್ನು ಮಾಡಿಕೊಳ್ಳುತ್ತಿದ್ದರು. ಶ್ರೀಹರಿಯ ಕಥಾಶ್ರವಣ ಮಾಡುವವರಿಗೆ ಸಜ್ಜನರ ಸಹವಾಸ, ದುರ್ಜನರಲ್ಲಿ ತಿರಸ್ಕಾರ ಭಾವನೆ ಹಾಗೂ ಸಾತ್ವಿಕ ಭಕ್ತಿ ಉಂಟಾಗುತ್ತದೆ. ಭಕ್ತಿ ಇಲ್ಲದೆ ಮಾಡಿದ ಕರ್ಮಗಳು ನಿಷ್ಫಲವಾಗುತ್ತದೆ. ಆದ್ದರಿಂದಲೇ ಶ್ರೀಹರಿಯ ಧ್ಯಾನ, ಕಥಾಶ್ರವಣ ಮತ್ತು ಮನನಗಳು ಕರ್ತವ್ಯವಾಗಿವೆ. ಎಲ್ಲಿ ಹರಿಕಥಾ ಪ್ರಸಂಗವಿಲ್ಲವೋ, ತುಳಸಿ ಮತ್ತು ವೈಷ್ಣವ ಗೃಹಗಳಲ್ಲಿರುವುದಿಲ್ಲವೋ ಅಂತಹ ಸ್ಥಳವನ್ನು ತ್ಯಜಿಸಬೇಕು. ಅಂತಹ ಸ್ಥಳದಲ್ಲಿರುವ ಮನುಷ್ಯನು ದೇಹಾಂತ್ಯದಲ್ಲಿ ನರಕವಾಸ ಮಾಡಿ 100 ಬಾರಿ ಶ್ವಾನ ಜನ್ಮವನ್ನು ಕಾಣಬೇಕಾಗುತ್ತದೆ. ಸತ್ಯನಿಷ್ಠನು ಸದಾ ವಿಷ್ಣು ಕಥಾಸಕ್ತನಾಗಿದ್ದನು. ಆದರೆ ತಪೋನಿಷ್ಠನು ಕೇವಲ ಕರ್ಮನಿರತನಾಗಿ ಕಥಾಶ್ರವಣಕ್ಕೆ ಬರುತ್ತಿರಲಿಲ್ಲ. ಹೀಗೆ ಅವನ ಕಾಲ ಬರೀ ಕರ್ಮಾಚರಣೆಯಲ್ಲೇ ಕಳೆಯಿತು. ಭಗವಾನ್ ಮಹಿಮೆಯನ್ನು ಕೇಳದೆ ಅಹಂಕಾರದಿಂದ ಕಾಲ ಕಳೆದು ದೇಹಾಂತ್ಯದಲ್ಲಿ ಶಮೀವೃಕ್ಷದಲ್ಲಿ ಪಿಶಾಚನಾಗಬೇಕಾಯಿತು. ಆಹಾರವಿಲ್ಲದೆ ಬಾಯಾರಿಕೆಯಿಂದ ಬಹು ದುಃಖದಿಂದ 10,000 ವರ್ಷಗಳು ಕಳೆದರೂ ಯಾರೂ ಅವನನ್ನು ಈ ಜನ್ಮದಿಂದ ಬಿಡಿಸಲಾಗಲಿಲ್ಲ. ಅವನ ಮೈಗೆ ಗಾಳಿಯು ತಾಕಿದಾಗ ಉರಿ ಅನುಭವವಾಗುತ್ತಿತ್ತು. ಹಣ್ಣು ಹೂಗಳು ವಿಷದಂತೆ ತೋರತೊಡಗಿದವು. ಘೋರಾರಣ್ಯದಲ್ಲಿ ಸಂಚರಿಸುತ್ತಾ ಪೈಠೀನರಿ ಎಂಬ ನಗರಕ್ಕೆ ಬಂದನು. ಆಗ ಸತ್ಯನಿಷ್ಠನು, ನೀನ್ಯಾರು? ನಿನಗೇಕಿಂತ ಅವಸ್ಥೆ ಬಂದಿದೆ ಎಂದು ಕೇಳಿದನು. ಪಿಶಾಚನು ತನ್ನ ವೃತ್ತಾಂತವನ್ನು ಹೇಳಿದನು. ನಾನು ಹಿಂದೆ ಹರಿಕಥಾಶ್ರವಣವನ್ನು ಅಲಕ್ಷಿಸಿ ಕೇವಲ ಕರ್ಮಠನಾಗಿ ಕಾಲ ಕಳೆದಿದ್ದರಿಂದ ಪಿಶಾಚ ಜನ್ಮ ಬಂದಿದೆ. ನನ್ನನ್ನು ಚಿನ್ನಕರ್ಣನೆನ್ನುತ್ತಾರೆ. ನನ್ನನ್ನು ಕೃಪೆ ಮಾಡಿ ರಕ್ಷಿಸು ಎಂದು ಪ್ರಾರ್ಥಿಸಿದನು. ಆಗ ಸತ್ಯನಿಷ್ಠನು ದಯಾಪೂರ್ಣ ದೃಷ್ಟಿಯಿಂದ ಅವನನ್ನು ನೋಡಿ ವೈಶಾಖ ಮಹಾತ್ಮೆಯ ಶ್ರವಣ ಪುಣ್ಯವನ್ನು ಸಂಕಲ್ಪಪೂರ್ವಕವಾಗಿ ಅವನಿಗೆ ದಾನ ಮಾಡಿದನು. ಇದರಿಂದ ಅವನ ಕ್ರೂರ ದೇಹ ನಾಶವಾಗಿ ದಿವ್ಯ ದೇಹ ಪ್ರಾಪ್ತವಾಯಿತು. ವಿಷ್ಣುದೂತರು ಅವನನ್ನು ವೈಕುಂಠಕ್ಕೆ ವಿಮಾನದಲ್ಲಿ ಕರೆದೊಯ್ದರು. ಸತ್ಯನಿಷ್ಠನು ತನ್ನ ಪ್ರಯಾಣವನ್ನು ಮುಂದುವರಿಸಿದರು. ಶ್ರುತದೇವನು ಎಲ್ಲಿ ಹರಿಕಥಾಶ್ರವಣ ನಡೆಯುತ್ತಿದೆಯೋ ಅಲ್ಲಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರುತ್ತದೆ. ಅದನ್ನಾಲಿಸಿದವರಿಗೆ ಮೋಕ್ಷವು ಸುಲಭವಾಗುತ್ತದೆ ಎಂದು ತಿಳಿಸಿದರೆಂಬಲ್ಲಿಗೆ ವೈಶಾಖ ಮಹಾತ್ಮೆಯ 14ನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ. ನಾಳೆ ವೈಶಾಖ ಪುರಾಣದ ಅಧ್ಯಾಯ 15 ಜಲದಾನದ ಮಹತ್ವ ಬಗ್ಗೆ ತಿಳಿದುಕೊಳ್ಳೋಣ. ಸಮಂ ಸರ್ವೇಷು ಭೂತೇಷು ಜನ್ಮಾದಿರಹಿತಂ ಸದಾ ವಂದೇ ವಂದಾರು ವಂದ್ಯಂತಂ ಯೋಗಿನಾಂ ಹೃದಯೇ ಸ್ಥಿತಂ.